ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇತಿಹಾಸಕ್ತರೇ ಮತ್ತು ಸ್ನೇಹಿತರೆ, ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್, ಇತಿಹಾಸದ ಸಹಾಯಕ ಪ್ರಾಧ್ಯಾಪಕ ನಿಮ್ಮ ಮುಂದೆ. ಇಂದು ನಾನು ನಿಮ್ಮೊಂದಿಗೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಜರುಗಿದ ಸಶಸ್ತ್ರ ಬಂಡಾಯಗಳನ್ನು ಕುರಿತು ಮಾತನಾಡುತ್ತಿದ್ದೇನೆ. ಈ ವಿಷಯವು ಕರ್ನಾಟಕ ರಾಜ್ಯದ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಹಾಗೂ IAS, KAS ಮುಂತಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದಂತಹ ವಿಷಯವಾಗಿರುತ್ತದೆ. ಬನ್ನಿ, ಕೇಳಿಸಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಪರೀಕ್ಷೆಯಲ್ಲಿ ಸುಂದರವಾಗಿ ಉತ್ತರಗಳನ್ನು ಬರೆದು ಯಶಸ್ಸನ್ನು ಗಳಿಸಿ ಎಂದು ಹೇಳುತ್ತಾ ಇಂದಿನ ನನ್ನ ಚರ್ಚೆಯನ್ನು ಆರಂಭ ಮಾಡುತ್ತಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯ ಚಿನ್ನದ ನಾಡು, ಗಂಧದ ಬೀಡು ಅಷ್ಟೇ ಅಲ್ಲ, ಧೀರರ ನಾಡು, ಶೂರರ ನಾಡು ಕೂಡ ಆಗಿದೆ. ಬ್ರಿಟಿಷರ ಲಾಠಿ ಏಟುಗಳಿಗೆ ಮೈಯೊಡ್ಡಿ, ಬಂದೂಕಿನ ಗುಂಡುಗಳಿಗೆ ಎದೆಯೊಡ್ಡಿ ನಿಂತ ಅಸಂಖ್ಯಾತ ಗಂಡುಗಲಿಗಳ ದೇಶಭಕ್ತರ ನಾಡು ನಮ್ಮ ಕರ್ನಾಟಕ ಎಂಬುದು ನಮ್ಮ ಹೆಮ್ಮೆ. ಮೋಸ, ವಂಚನೆ, ಸಂಚು, ಪಿತೂರಿ, ವಿದ್ರೋಹ ಎನ್ನುವ ಅಸ್ತ್ರಗಳ ಬಲದಿಂದ ರಾಜ್ಯವನ್ನು ಕಟ್ಟಿದ ಬ್ರಿಟಿಷರನ್ನು ಅದೇ ಅಸ್ತ್ರಗಳನ್ನು ಬಳಸಿ ಈ ದೇಶದಿಂದಲೇ ಅವರನ್ನು ತೊಲಗಿಸಲು ಅನೇಕ ವೀರಾಧಿವೀರರು ಈ ನಾಡಿನಲ್ಲಿ ಹುಟ್ಟಿದರು. ಅಂತಹ ವೀರಾಧಿವೀರರನ್ನೇ ಸಶಸ್ತ್ರ ಬಂಡಾಯಗಾರರು ಎಂದು ಕರೆಯುತ್ತೇವೆ. ಸೋಲು ಮತ್ತು ಸಾವು ಖಚಿತ ಎಂದು ನಿರ್ಧಾರಿತವಾಗಿದ್ದ ಇಂತಹ ಹೋರಾಟಗಳಲ್ಲಿ ಕೆಚ್ಚೆದೆಯಿಂದ ಭಾಗವಹಿಸಿ ಹೋರಾಟವನ್ನು ನಡೆಸಿ ವೀರಮರಣವನ್ನು ಹೊಂದಿ ಮುಂದಿನ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ತುಂಬಿದವರು ಈ ಸಶಸ್ತ್ರ ಬಂಡಾಯಗಾರರು. ಬ್ರಿಟಿಷರು ಭಾರತವನ್ನು ಗೆಲ್ಲಲು ಪ್ರಯತ್ನ ಮಾಡಿದ ಅಂದಿನಿಂದಲೇ ಬ್ರಿಟಿಷರ ವಿರುದ್ಧವಾದ ಸಶಸ್ತ್ರ ಹೋರಾಟಗಳೂ ಕೂಡ ಆರಂಭವಾದವು. ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಕೂಡ ಇವು ಮುಂದುವರೆದವು. ಪ್ರಸ್ತುತ ಚರ್ಚೆಯಲ್ಲಿ ನಾನು ಕ್ರಿಸ್ತಶಕ 1769ರಿಂದ 1885ರವರೆಗೆ, ಅಂದರೆ ಮೈಸೂರು ರಾಜ್ಯದಲ್ಲಿ ಹೈದರಾಲಿಯ ಏಳಿಗೆಯಿಂದ ಭಾರತ ದೇಶದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವ ಸಂಸ್ಥೆಯು ಸ್ಥಾಪನೆ ಆಗುವವರೆಗಿನ ಸಮಯದಲ್ಲಿ ಜರುಗಿದ ಪ್ರಮುಖ ಹೋರಾಟಗಳನ್ನು ಕುರಿತು ಮಾತನಾಡುತ್ತಿದ್ದೇನೆ. ಈ ಸಮಯದಲ್ಲಿ ಜರುಗಿದಂತಹ ಮುಖ್ಯವಾದಂತಹ ಹೋರಾಟಗಳೆಂದರೆ, ಮೊದಲನೇದಾಗಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಹೋರಾಟ. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟವನ್ನು ಆರಂಭ ಮಾಡಿದ ಮೊದಲ ವೀರ ಹೈದರಾಲಿ. ಹೈದರಾಲಿಯು ಮೈಸೂರು ಅರಸರನ್ನು ನಾಮಮಾತ್ರವಾಗಿ ಸಿಂಹಾಸನದ ಮೇಲೆ ಕೂರಿಸಿ ಸರ್ವಾಧಿಕಾರಿಯಾಗಿ ಮೈಸೂರು ರಾಜ್ಯವನ್ನು ಆಳುತ್ತಿದ್ದನು. ಆರಂಭದಲ್ಲಿ ಬ್ರಿಟಿಷರೊಂದಿಗೆ ಮೈತ್ರಿಯಿಂದ ಇದ್ದ ಹೈದರಾಲಿಯು ಬ್ರಿಟಿಷರ ವಿಸ್ತರಣಾ ನೀತಿಯಿಂದ ಸಂಭವಿಸುತ್ತಿದ್ದ ವಿಪತ್ತನ್ನು ಬಹಳ ಬೇಗ ಅರ್ಥ ಮಾಡಿಕೊಂಡನು. ಈ ಹಿನ್ನೆಲೆಯಲ್ಲಿ ಹೈದರಾಬಾದಿನ ನಿಜಾಮ ಮತ್ತು ಮರಾಠರೊಂದಿಗೆ ಮೈತ್ರಿ ಬೆಳೆಸಲು ಪ್ರಯತ್ನಿಸಿದನು. ಆದರೆ ಬ್ರಿಟಿಷರ ಕುತಂತ್ರದಿಂದ ಅವನ ಗುರಿಯು ಈಡೇರಲಿಲ್ಲ. ಆದರೂ ಕೂಡ ಕ್ರಿಸ್ತಶಕ 1769ರಲ್ಲಿ ಬ್ರಿಟಿಷರ ವಿರುದ್ಧ ಜರುಗಿದ 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿಯು ವಿಜಯಿಯಾಗಿ ಮೈಸೂರು ರಾಜ್ಯವು ಬ್ರಿಟಿಷರ ವಶ ಆಗುವುದನ್ನು ತಪ್ಪಿಸಿದನು. ಮುಂದೆ ಕ್ರಿಸ್ತಶಕ 1782ರಲ್ಲಿ ಜರುಗಿದ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರನು ಬ್ರಿಟಿಷರ ವಿರುದ್ಧ ಹೋರಾಡುತ್ತಲೇ ಮರಣವನ್ನು ಹೊಂದಿದನು. ಆನಂತರ ಹೈದರನ ಮಗನಾಗಿದ್ದ ಟಿಪ್ಪು ಸುಲ್ತಾನ್ 1792 ಮತ್ತು 1799ರಲ್ಲಿ ಜರುಗಿದ 3 ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿ ವಿಫಲನಾದನು. ಫ್ರೆಂಚ್ ಕ್ರಾಂತಿಯ ಜಾಕೋಬಿನ್ ಪಕ್ಷದ ಸದಸ್ಯನಾಗಿ ನೆಪೋಲಿಯನ್ನೊಂದಿಗೆ ವ್ಯವಹರಿಸಿ ನೆಪೋಲಿಯನ್ನನ ಸಹಾಯವನ್ನು ತೆಗೆದುಕೊಂಡು ಭಾರತದಲ್ಲಿದ್ದ ಬ್ರಿಟಿಷರನ್ನು ಇಲ್ಲಿಂದ ಓಡಿಸುವಂತಹ ಪ್ರಯತ್ನ ಮಾಡಿದ್ದ ಟಿಪ್ಪು ಸುಲ್ತಾನನಿಗೆ ದೇಶೀಯ ಶಕ್ತಿಗಳು ಪೂರ್ಣವಾದ ಬೆಂಬಲವನ್ನು ನೀಡಲಿಲ್ಲ. ಹಾಗಾಗಿ
ಇವರ ಹೋರಾಟಗಳು ವ್ಯರ್ಥವಾದವು. ಆದರೂ ಕೂಡ ಈ ಹೋರಾಟಗಳು ಮುಂದಿನ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ನೀಡಿದವು. ಹೈದರ್ ಮತ್ತು ಟಿಪ್ಪುವಿನ ನಂತರ ಕರ್ನಾಟಕದಲ್ಲಿ ಬ್ರಿಟಿಷ್ ವಿರೋಧಿ ಸಶಸ್ತ್ರ ಬಂಡಾಯವನ್ನು ಮುಂದುವರಿಸಿದ ಮತ್ತೊಬ್ಬ ವೀರನೇ ಧೋಂಡಿಯ ವಾಘ. ಮರಾಠಿ ಭಾಷೆಯಲ್ಲಿ ವಾಘ ಎಂದರೆ ಹುಲಿ ಎಂದು ಅರ್ಥ. ಧೋಂಡಿಯ ವಾಘನು ಮೂಲತಃ ಇಂದಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಮರಾಠಿ ಕುಟುಂಬದ ಒಬ್ಬ ಸೈನಿಕ. ಈತನು ಕೊಲ್ಲಾಪುರದ ಛತ್ರಪತಿಯ ಸೇವೆಯಲ್ಲಿದ್ದನು. ಆನಂತರ ಹೈದರ್ ಮತ್ತು ಟಿಪ್ಪು ಸುಲ್ತಾನರ ಸೇವೆಗೆ ಸೇರಿಕೊಂಡನು. ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿಯ ಚಟುವಟಿಕೆಗಳಿಂದ ಪ್ರಭಾವಿತನಾಗಿ ತಾನೂ ಕೂಡ ಶಿವಾಜಿಯಂತೆ ಒಂದು ಹೊಸ ಹಿಂದೂ ರಾಜ್ಯವನ್ನು ಕಟ್ಟುವ ಮನಸ್ಸನ್ನು ಮಾಡಿ ಬಂಡಾಯವನ್ನು ಆರಂಭ ಮಾಡಿದನು. ಆದರೆ ಟಿಪ್ಪು ಸುಲ್ತಾನ್ ಧೋಂಡಿಯಾನನ್ನು ಬಂಧಿಸಿ ಶ್ರೀರಂಗಪಟ್ಟಣದಲ್ಲಿ ಸೆರೆಮನೆಗೆ ಹಾಕಿದನು. ಟಿಪ್ಪು ಸುಲ್ತಾನನು ಮರಣ ಹೊಂದಿದ ಆನಂತರ ಧೋಂಡಿಯ ವಾಘನು ಸೆರೆಮನೆಯಿಂದ ಬಿಡುಗಡೆಯನ್ನು ಹೊಂದಿ ಬಿದನೂರು, ಶಿಕಾರಿಪುರ ಮತ್ತು ಚನ್ನಗಿರಿಯ ಅಕ್ಕಪಕ್ಕದ ಜನರುಗಳನ್ನೆಲ್ಲ ಸಂಘಟಿಸಿ ಬ್ರಿಟಿಷ್ ಆಳ್ವಿಕೆಯ ನಿರ್ಮೂಲನೆಗಾಗಿ ಪಣವನ್ನು ತೊಟ್ಟು ಹೋರಾಟವನ್ನು ಆರಂಭ ಮಾಡಿದನು. ಈ ಧೋಂಡ್ಯವಾಘನಿಗೆ ಈರೋಟ್, ಬಲ್ಲಂ, ಆನೆಗುಂದಿ, ಬಳ್ಳಾರಿಯ ನಾಯಕರು ಸಹಕಾರವನ್ನು ನೀಡಿದ್ದರು. ಜೊತೆಗೆ ತಮಿಳುನಾಡಿನ ಗೋಪಾಲ ನಾಯಕ, ಮಲಬಾರ್ನ ಕೇರಳವರ್ಮ ಮತ್ತು ಮಾಹೆಯಲ್ಲಿದ್ದ ಫ್ರೆಂಚರ ಬೆಂಬಲವನ್ನು ಪಡೆಯುವಲ್ಲಿ ವಾಘನು ಯಶಸ್ವಿಯಾದನು. ಹೀಗೆ ಬ್ರಿಟಿಷರ ವಿರೋಧಿಗಳನ್ನೆಲ್ಲ ಸಂಘಟಿಸಿದ ವಾಘನು ಸುಮಾರು 90,000 ಅಶ್ವಪಡೆ, 20,000 ಕಾಲಾಳು ಪಡೆಯನ್ನು ಕಟ್ಟಿ ಬ್ರಿಟಿಷರ ವಿರುದ್ಧವಾಗಿ ಬಂಡಾಯವನ್ನು ಆರಂಭ ಮಾಡಿ ಬಿದನೂರು, ಶಿವಮೊಗ್ಗ, ಹೊನ್ನಾಳಿ, ಹರಪನಹಳ್ಳಿ, ಸವಣೂರು, ಕೆನರಾ ಮತ್ತು ರಾಣೆಬೆನ್ನೂರು ಪ್ರದೇಶಗಳನ್ನು ಯಶಸ್ವಿಯಾಗಿ ವಶಪಡಿಸಿಕೊಂಡನು. ಬ್ರಿಟಿಷರಿಗೆ ನೆರವು ನೀಡಲು ಬಂದ ಪೇಶ್ವೆಯ ಸೇನಾನಿ ಗೋಖಲೆಯನ್ನು ವಾಘನು ಲೋಂಡಾ ಯುದ್ಧದಲ್ಲಿ ಸೋಲಿಸಿಬಿಟ್ಟನು. ಕೊನೆಗೆ ಕುತಂತ್ರವನ್ನು ಮಾಡಿದ ಬ್ರಿಟಿಷರು, ಮರಾಠರು ಮತ್ತು ನಿಜಾಮರ ಸಹಾಯದಿಂದ ಈ ವಾಘನನ್ನು ಬಂಧಿಸಿ ರಾಯಚೂರು ಜಿಲ್ಲೆಯ ಕೊನಗಾಲ್ನಲ್ಲಿ ವಾಘನನ್ನು ಕೊಲ್ಲಲಾಯಿತು. ಹೀಗೆ ಕರ್ನಾಟಕವನ್ನು ಬ್ರಿಟಿಷರಿಗೆ ಒಪ್ಪಿಸದೆಯೇ ಸ್ವತಂತ್ರವಾಗಿ ಉಳಿಸಿಕೊಳ್ಳಲು ವಾಘನು ಮಾಡಿದಂಥ ಪ್ರಯತ್ನವೂ ಕೂಡ ಹೀಗೆ ವಿಫಲವಾಯಿತು. ಧೋಂಡಿಯ ವಾಘನ ಈ ಬಂಡಾಯವು ದಕ್ಷಿಣ ಭಾರತದ ಬಂಡಾಯ ಎಂದು ಪ್ರಸಿದ್ಧಿಯಾಗಿದೆ ಕರ್ನಾಟಕದ ಇತಿಹಾಸದಲ್ಲಿ. ವಾಘನ ನಂತರ ದಕ್ಷಿಣ ಕನ್ನಡದಲ್ಲಿ ದಂಗೆಯು ಆರಂಭವಾಯಿತು. ಕ್ರಿಸ್ತಶಕ 1800ರಲ್ಲಿ ಕೆನರಾದಲ್ಲಿದ್ದ ರೈತರು ದಕ್ಷಿಣ ಕನ್ನಡ ಪ್ರಾಂತವನ್ನು ಮದ್ರಾಸ್ ವಿಭಾಗಕ್ಕೆ ಸೇರಿಸಿದ್ದನ್ನು ವಿರೋಧಿಸಿ ದಂಗೆಯನ್ನು ಆರಂಭ ಮಾಡಿದರು. ಈ ಕೆನರಾ ದಂಗೆಗೆ ಸ್ಥಳೀಯ ಬಂಟರು ಕೂಡ ಬೆಂಬಲವನ್ನು ನೀಡಿದರು. ದಕ್ಷಿಣ ಕನ್ನಡದಲ್ಲಿ ವಿಠ್ಠಲ ಹೆಗ್ಗಡೆ, ತಿಮ್ಮಪ್ಪ ನಾಯಕ, ಸುಬ್ಬರಾವ್ ಮತ್ತು ಮೆಹದಾಬ್ ಖಾನ್ ಮುಂತಾದಂಥ ರೈತರು ಸೇರಿಕೊಂಡು ಕ್ರಿಸ್ತಶಕ 1800 ಏಪ್ರಿಲ್ನಲ್ಲಿ ಜಮಾಲಾಬಾದ್ ಕೋಟೆಯನ್ನು ಮುತ್ತಿದರು. ಕೆನರಾ ಮತ್ತು ಬನವಾಸಿಯಲ್ಲಿದ್ದ ಬ್ರಿಟಿಷರ ಠಾಣೆಗಳನ್ನು ಧ್ವಂಸ ಮಾಡಿ ವಿಜಯವನ್ನು ಸಾಧಿಸಿದರು. ಆದರೆ ಬ್ರಿಟಿಷರು ಇವರೆಲ್ಲರನ್ನು ಬಂಧಿಸುವ ಮೂಲಕ ಅವರ ದಂಗೆಯನ್ನು ದಮನ ಮಾಡುವಲ್ಲಿ ಯಶಸ್ವಿಯಾದರು. ನಂತರ ಐಗೂರಿನಲ್ಲಿ ದಂಗೆಯು ಆರಂಭವಾಯಿತು. ಧೋಂಡಿಯ ವಾಘನ ನಂತರ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷರನ್ನು ಎದುರಿಸಿದ ಕ್ರಾಂತಿಕಾರಿ ವೀರನೆಂದರೆ ಐಗೂರಿನ ವೆಂಕಟಾದ್ರಿ ನಾಯಕ. ವೆಂಕಟಾದ್ರಿ ನಾಯಕನು ಐಗೂರು ಪಾಳೆಗಾರನಾಗಿದ್ದ ಕೃಷ್ಣಪ್ಪ ನಾಯಕನ ಮಗನಾಗಿದ್ದನು. ಟಿಪ್ಪುವಿನ ಮರಣದ ನಂತರ ಐಗೂರಿನ ಪಾಳೆಗಾರ ವೆಂಕಟಾದ್ರಿಯು ರಾಜ್ಯವನ್ನು ವಿಸ್ತರಿಸಲು ಬ್ರಿಟಿಷರ ವಿರುದ್ಧ ದಂಗೆಯೆದ್ದನು. ಈ ಹಿನ್ನೆಲೆಯಲ್ಲಿ ಅರ್ಕೆರೆ ಕೋಟೆಯನ್ನು ವಶಪಡಿಸಿಕೊಂಡು ಕೆನರಾ ನಡುವಿನ ಸಂಪರ್ಕವನ್ನು ಕಡಿದು ಹಾಕುವಲ್ಲಿ ಯಶಸ್ವಿಯಾದ ಈ ನಾಯಕ ಕಂಪನಿಯ ಸೈನ್ಯವು ಹಠಾತ್ ದಾಳಿ ಮಾಡಿದಾಗ ವೆಂಕಟಾದ್ರಿ ನಾಯಕನು ಅರಕೆರೆ ಅರಣ್ಯಕ್ಕೆ ಬೆಂಕಿ ಹಚ್ಚಿಬಿಟ್ಟನು. ಇದರಿಂದಾಗಿ ಕಂಪನಿಯ ಸೈನ್ಯದಲ್ಲಿದ್ದ 42 ಮಂದಿ ಜನ ಸತ್ತು ಅನೇಕರು ಗಾಯಗೊಂಡರು.
ಕೊನೆಗೆ ವೆಂಕಟಾದ್ರಿ ನಾಯಕನನ್ನು ಎದುರಿಸಲು ಲಾರ್ಡ್ ವೆಲ್ಲೆಸ್ಲಿಯು ಕಪೇಜ್ ಮೇಜರ್ನ ನೇತೃತ್ವದಲ್ಲಿ ಸೈನ್ಯವನ್ನು ಕಳುಹಿಸಿದನು. ತಮ್ಮ ಎಂದಿನ ಕುತಂತ್ರವನ್ನು ಅಳವಡಿಸಿಕೊಂಡಂತಹ ಕಪೇಜ್ ಮೇಜರ್ ಬಂಡಾಯಗಾರರ ನೆಲೆಗಳನ್ನು ನಾಶಪಡಿಸಿ ವೆಂಕಟಾದ್ರಿ ನಾಯಕನನ್ನು ಬಂಧಿಸಿ ಕ್ರಿಸ್ತಶಕ 1802ರಲ್ಲಿ ಗಲ್ಲಿಗೇರಿಸಿ ಐಗೂರು ದಂಗೆಯನ್ನು ಅಡಗಿಸಲಾಯಿತು. ಮುಂದೆ ವೆಲ್ಲೂರಿನಲ್ಲಿ ಬಂಡಾಯ ಆರಂಭವಾಯಿತು. ವೆಲ್ಲೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಇರಿಸಲಾಗಿತ್ತು. ಅದರಲ್ಲಿ ಭಾರತೀಯ ಸೈನಿಕರೂ ಕೂಡ ಇದ್ದರು. ಅವರು ಬ್ರಿಟಿಷ್ ಮುಖ್ಯಾಧಿಕಾರಿಗಳ ಕೈ ಕೆಳಗೆ ಇದ್ದವರು. ಬ್ರಿಟಿಷ್ ಅಧಿಕಾರಿಗಳ ಒರಟು ವರ್ತನೆಯಿಂದ ಭಾರತೀಯ ಸೈನಿಕರು ಕೆರಳಿದ್ದರು. ಅದೇ ಸಂದರ್ಭದಲ್ಲಿ ವೆಲ್ಲೂರಿನಲ್ಲಿ ಬಂಧನದಲ್ಲಿದ್ದ ಟಿಪ್ಪು ಸುಲ್ತಾನನ ಮಕ್ಕಳಾದ ಫತೇ ಹೈದರ್ ಮತ್ತು ಮೀರ್ ಆಲಂರು ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತೆ ಈ ಸೈನಿಕರನ್ನು ಪ್ರಚೋದಿಸಿದರು. ಯುರೋಪಿಯನ್ ಟೋಪಿಗಳನ್ನು ಧರಿಸಬೇಕು ಎನ್ನುವ ಬ್ರಿಟಿಷರ ಆಜ್ಞೆಯನ್ನು ವಿರೋಧಿಸಿ ವೆಲ್ಲೂರಿನ ಸೈನಿಕರು ದಂಗೆ ಎದ್ದರು. ಟಿಪ್ಪು ಸುಲ್ತಾನನ ಮಕ್ಕಳು ಈ ಸೈನಿಕರ ದಂಗೆಯನ್ನು ಬೆಂಬಲಿಸಿದರು. ಇದೇ ಸಮಯದಲ್ಲಿ ವೆಲ್ಲೂರಿನ ಸೈನಿಕರು ಸುಮಾರು 14 ಮಂದಿ ಬ್ರಿಟಿಷ್ ಅಧಿಕಾರಿಗಳನ್ನು ಹಾಗೂ 16 ಮಂದಿ ಬ್ರಿಟಿಷ್ ಸೈನಿಕರನ್ನು ಗಾಯಗೊಳಿಸಿಬಿಟ್ಟರು. ಕೊನೆಗೆ ಈ ಬಂಡಾಯವನ್ನು ಕೂಡ ಹತ್ತಿಕ್ಕಿದ ಬ್ರಿಟಿಷರು ಟಿಪ್ಪು ಸುಲ್ತಾನನ ಮಕ್ಕಳನ್ನು ಈ ವೆಲ್ಲೂರಿನಿಂದ ಕಲ್ಕತ್ತಾಕ್ಕೆ ವರ್ಗಾಯಿಸಿದರು. ಆನಂತರದಲ್ಲಿ ಬೀದರ್ನಲ್ಲಿ ಬಂಡಾಯ ಆರಂಭವಾಯಿತು. ಬೀದರ್ನ ಸುಳಿಯಳ್ಳಿಯ ಶಿವಲಿಂಗಯ್ಯ, ಕೃಷ್ಣಾಪುರದ ತಿರುಮಲರಾವ್, ಮೇಘಶ್ಯಾಮ್ ಮುಂತಾದವರು ಬ್ರಿಟಿಷರ ನಿಯಂತ್ರಣದಲ್ಲಿದ್ದು ತಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಹೈದರಾಬಾದಿನ ನಿಜಾಮನ ವಿರುದ್ಧ ಬಂಡಾಯವನ್ನು ಆರಂಭ ಮಾಡಿದರು. ತಮ್ಮ ಮಿತ್ರನಾಗಿದ್ದ ನಿಜಾಮನ ನೆರವಿಗೆ ಬಂದ ಬ್ರಿಟಿಷರು ಕುತಂತ್ರಗಳ ಮೂಲಕ ಈ ಬಂಡಾಯಗಾರರನ್ನು ಮಟ್ಟ ಹಾಕಿದರು. ಮುಂದೆ ಕ್ರಿಸ್ತಶಕ 1852ರಲ್ಲಿ ಇದೇ ಬೀದರ್ ಜಿಲ್ಲೆಯಲ್ಲಿ ಮತ್ತೊಂದು ಬಂಡಾಯ ಆರಂಭವಾಯಿತು. ಲಿಂಗಪ್ಪನು ಅದರ ನಾಯಕನಾಗಿದ್ದನು. ಶಸ್ತ್ರಧಾರಿಗಳ ಬೆಂಬಲದಿಂದ ಅವನು ಅನೇಕ ಸ್ಥಳಗಳನ್ನು ಗೆದ್ದುಕೊಂಡನು. 1852ರ ಮಾರ್ಚ್ ತಿಂಗಳಿನಲ್ಲಿ ಬ್ರಿಟಿಷ್ ಸೈನ್ಯವು 7 ದಿನಗಳ ಕಾಲ ಅವರೊಂದಿಗೆ ಕಾದಾಡಿ ಲಿಂಗಪ್ಪನ ದಂಗೆಯನ್ನು ಯಶಸ್ವಿಯಾಗಿ ಅಡಗಿಸಿಬಿಟ್ಟಿತ್ತು. ಮುಂದೆ 1867ನೇ ಇಸ್ವಿಯಲ್ಲಿ ಭಾಲ್ಕೆಯ ಅಸ್ಟಾ ಎಂಬ ಗ್ರಾಮದಲ್ಲಿ ರಾಮರಾವ್ ಎನ್ನುವವನು ಬಂಡಾಯವನ್ನು ಆರಂಭ ಮಾಡಿದನು. ಬಾಲ್ಕೆಯ ಅನೇಕ ಜನರು ಅವನಿಗೆ ಬೆಂಬಲವನ್ನು ನೀಡಿದರು. ಆದರೆ ಮೋಸದ ಹಾದಿಯನ್ನು ಹಿಡಿದಂಥ ಬ್ರಿಟಿಷರು ರಾಮರಾವ್ನ ದಂಗೆಯನ್ನು ಕೂಡ ಅಡಗಿಸುವಲ್ಲಿ ಯಶಸ್ವಿಯಾಗಿ ಬಿಟ್ಟರು. ನಂತರದಲ್ಲಿ ಸಿಂದಗಿಯ ಬಂಡಾಯ ಜರುಗಿತು. ಬಿಜಾಪುರ ಜಿಲ್ಲೆಯ ಸಿಂದಗಿಯಲ್ಲಿ ದೀಕ್ಷಿತ್, ಶೆಟ್ಟಿಯಪ್ಪ, ರಾವ್ಜಿ ರಾಸ್ತೆ ಮತ್ತು ಬಾಲಾಜಿ ದೇಶಪಾಂಡೆಯವರು ತಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದ ಹೈದರಾಬಾದಿನ ನಿಜಾಮನ ಆಳ್ವಿಕೆಯ ವಿರುದ್ಧ ದಂಗೆ ಎದ್ದು ನಿಜಾಮನ ಅಧಿಕಾರಿಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಸ್ವತಃ ತಾವೇ ಕಂದಾಯವನ್ನು ಸಂಗ್ರಹಿಸಲಾರಂಭಿಸಿದರು. ತಮ್ಮ ಸ್ನೇಹಿತನಾಗಿದ್ದ ನಿಜಾಮನ ಪರವಾಗಿ ಸೈನ್ಯ ಸಮೇತ ಬಂದ ಧಾರವಾಡದ ಬ್ರಿಟಿಷ್ ಕಲೆಕ್ಟರ್ ಸ್ಟೀವೆನ್ಸನ್ನನ್ನು ದೇಶದ್ರೋಹಿಗಳ ನೆರವಿನಿಂದ ಬಂಡಾಯಗಾರರನ್ನು ಸದೆಬಡಿದು ಸೆರೆಮನೆಗೆ ತಳ್ಳಿಬಿಟ್ಟನು. ಅಪ್ಪಣ್ಣ ಪಟಕಿ ಎನ್ನುವ ದೇಶದ್ರೋಹಿಯು ಬ್ರಿಟಿಷರೊಂದಿಗೆ ಶಾಮೀಲಾಗಿದ್ದರಿಂದ ಸಿಂದಗಿಯ ಬಂಡಾಯವು ವಿಫಲವಾಯಿತು. ಆದರೂ ಕೂಡ ಈ ಸಿಂದಗಿಯ ಬಂಡಾಯ ಕನ್ನಡಿಗರಲ್ಲಿ ಹೋರಾಟದ ಗುಣವನ್ನು ಮುಂದುವರಿಸುವಂತೆ ಪ್ರಚೋದಿಸಿತ್ತು. ನಂತರ ಕೊಪ್ಪಳ ಮತ್ತು ಉದ್ಗೀರ್ನಲ್ಲಿ ದಂಗೆಗಳು ಆರಂಭವಾದವು. ಕೊಪ್ಪಳದಲ್ಲಿ ವೀರಪ್ಪ ಎಂಬ ಜಮೀನ್ದಾರನು ಹೈದರಾಬಾದಿನ ನಿಜಾಮನ ನಿರಂಕುಶ ದಬ್ಬಾಳಿಕೆ ವಿರುದ್ಧ ದಂಗೆ ಎದ್ದಿದ್ದ. ಆತನು ಕೊಪ್ಪಳ ಮತ್ತು ಬಹದ್ದೂರ್ ಬಂದ್ ಕೋಟೆಗಳನ್ನು ವಶಪಡಿಸಿಕೊಂಡನು. ಆದರೆ ಮೇಜರ್ ಪ್ಲಿಡ್ಜರ್ ಈ ವೀರಪ್ಪನ ದಂಗೆಯನ್ನು ಯಶಸ್ವಿಯಾಗಿ ಸದೆಬಡಿದನು. ಇದೇ ಸಮಯದಲ್ಲಿ ಬೀದರ್ ಜಿಲ್ಲೆಯ ಉದ್ಗೀರ್ನ ದೇಶ್ಮುಖರು ಕೂಡ ದಂಗೆ ಎದ್ದು ನಿಜಾಮನಿಗೆ ಕಂದಾಯವನ್ನು ಕೊಡಲು ನಿರಾಕರಿಸಿದರು. ಹೈದರಾಬಾದಿನ ನಿಜಾಮನ ವಿರುದ್ಧ ಆದ ಈ ದಂಗೆಯನ್ನು ಬ್ರಿಟಿಷ್ ಸೇನಾನಿಯಾಗಿದ್ದ ಸದರ್ಲ್ಯಾಂಡನ್ನು ಹತ್ತಿಕ್ಕಿ ದಂಗೆ ಎದ್ದಂತಹ ದೇಶ್ಮುಖರನ್ನು ಬಂಧಿಸಿ ಸೆರೆಮನೆಗೆ ಹಾಕುವಲ್ಲಿ ಯಶಸ್ವಿಯಾದರು. ಮುಂದೆ
ಕಿತ್ತೂರಿನಲ್ಲಿ ಬಂಡಾಯವು ಆರಂಭವಾಯಿತು. ಕರ್ನಾಟಕದ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರಿನ ಬಂಡಾಯವು ಅತ್ಯಂತ ಮುಖ್ಯವಾದದ್ದು. ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಪುಟ್ಟ ಕಿತ್ತೂರು ರಾಜ್ಯವು ತೋರಿದಂತಹ ಸ್ವಾಭಿಮಾನ, ಶೌರ್ಯ, ಸಾಹಸ ಮತ್ತು ಎದೆಗಾರಿಕೆಗಳು ಇಡೀ ನಾಡಿಗೆ ಹೆಮ್ಮೆಯನ್ನು ತಂದಿದ್ದಾವೆ. ಕಿತ್ತೂರು ಬೆಳಗಾವಿ ಜಿಲ್ಲೆಯ ಒಂದು ಪುಟ್ಟದಾದಂತಹ ಸಂಸ್ಥಾನ. ದೇಸಾಯಿಗಳು ಈ ಕಿತ್ತೂರು ರಾಜ್ಯವನ್ನು ಆಳುತ್ತಿದ್ದರು. ರಾಜ ಮಲ್ಲಸರ್ಜ ದೇಸಾಯಿಗೆ ವೀರಮ್ಮ ಮತ್ತು ಚೆನ್ನಮ್ಮ ಎಂಬ ಇಬ್ಬರು ರಾಣಿಯರು ಇದ್ದರು. ಮಲ್ಲಸರ್ಜನು ಕ್ರಿಸ್ತಶಕ 1816ರಲ್ಲಿ ತೀರಿಕೊಂಡಾಗ ಅವನ ಹಿರಿಯ ರಾಣಿ ರುದ್ರವನ ಮಗನಾಗಿದ್ದ ಶಿವಲಿಂಗ ರುದ್ರಸರ್ಜನು ಕಿತ್ತೂರಿನ ಅರಸನಾದನು. ಅವನು ಆಂಗ್ಲರಿಗೆ ನಿಷ್ಠೆಯಿಂದ ಇದ್ದನು. ಆದರೆ ಅವನು ಗಂಡು ಸಂತಾನವಿಲ್ಲದೆ 1824ರಲ್ಲಿ ನಿಧನನಾದಾಗ ರಾಜ್ಯ ಸೂತ್ರವನ್ನು ಹಿಡಿದ ರಾಣಿ ಚೆನ್ನಮ್ಮ ಎಚ್ಚರಿಕೆಯಿಂದ ಕಿತ್ತೂರು ರಾಜ್ಯವು ಪರಕೀಯರ ಕೈ ಸೇರುವುದನ್ನು ತಪ್ಪಿಸಲು ಬಾಳಪ್ಪ ಗೌಡರ ಮಗನಾಗಿದ್ದ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡಳು. ಆದರೆ ಧಾರವಾಡದ ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರೆಯು ದತ್ತುಪುತ್ರರಿಗೆ ಹಕ್ಕಿಲ್ಲ ಎನ್ನುವ ನೀತಿಯಂತೆ ಚೆನ್ನಮ್ಮಳ ಈ ದತ್ತು ಸ್ವೀಕಾರವನ್ನು ಪ್ರಶ್ನಿಸಿ ತನ್ನ ಪ್ರತಿನಿಧಿಯನ್ನು ಕಿತ್ತೂರಿಗೆ ಕಳುಹಿಸಿ ಕಿತ್ತೂರು ರಾಜ್ಯದ ಖಜಾನೆಗೆ ಬೀಗಮುದ್ರೆಯನ್ನು ಹಾಕಿಸಿ ದತ್ತು ಸ್ವೀಕಾರದ ಪ್ರಶ್ನೆ ಇತ್ಯರ್ಥ ಆಗುವವರೆಗೂ ಕೂಡ ಅಲ್ಲಿ ಕಾವಲು ಇರಿಸಿ ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ಆಡಳಿತಕ್ಕೆ ಸೇರಬೇಕು ಎಂದು ವಾದಿಸಿದನು. ರಾಣಿ ಚೆನ್ನಮ್ಮ ಬ್ರಿಟಿಷರೊಂದಿಗೆ ವ್ಯವಹರಿಸಿ ವಿಫಲಳಾದಳು. ಹೀಗೆ ಕಿತ್ತೂರು ರಾಜ್ಯ ಮತ್ತು ಬ್ರಿಟಿಷರ ಮಧ್ಯದ ಸಂಬಂಧಗಳು ಹದಗೆಟ್ಟು ಕೊನೆಗೆ ಈ ಎರಡರ ಮಧ್ಯೆ 1824ರ ಅಕ್ಟೋಬರ್ನಲ್ಲಿ ಯುದ್ಧವು ಆರಂಭವಾಯಿತು. ಎದೆಗುಂದದ ರಾಣಿ ಚೆನ್ನಮ್ಮ ಕಿತ್ತೂರಿನ ಎಲ್ಲ ಅಧಿಕಾರಿಗಳನ್ನು ಸುತ್ತಮುತ್ತಲಿನ ಸರದಾರರನ್ನೂ ಕಲೆ ಹಾಕಿ ಸಾಂಘಿಕ ಹೋರಾಟಕ್ಕೆ ಕರೆ ನೀಡಿದಳು. ಈ ಹಿನ್ನೆಲೆಯಲ್ಲಿ 1824 ಅಕ್ಟೋಬರ್ನಲ್ಲಿ ಜರುಗಿದ ಯುದ್ಧದಲ್ಲಿ ರಾಣಿ ಚೆನ್ನಮ್ಮ ವೀರಾವೇಶದಿಂದ ಕಾದಾಡಿ ಜಯವನ್ನು ಪಡೆದಳು. ಅಮಟೂರು ಬಾಳಪ್ಪ ಎನ್ನುವ ರಾಣಿ ಚೆನ್ನಮ್ಮಳ ಬೆಂಗಾವಲಿಗ ಧಾರವಾಡದ ಬ್ರಿಟಿಷ್ ಪ್ರತಿನಿಧಿ ಥ್ಯಾಕರೆಯನ್ನು ಗುಂಡಿಟ್ಟು ಕೊಂದನು. ಹಲವು ಬ್ರಿಟಿಷ್ ಸೇನಾನಿಗಳು ಇಲ್ಲಿ ಹತರಾದರು. ಹೀಗಾಗಿ ಗೆಲುವು ಕಿತ್ತೂರಿನದ್ದಾಯಿತು. ಈ ವಿಜಯದಲ್ಲಿ ಸರ್ದಾರ್ ಗುರುಸಿದ್ದಪ್ಪ, ಸಂಗೊಳ್ಳಿ ರಾಯಣ್ಣರು ರಾಣಿ ಚೆನ್ನಮ್ಮಳಿಗೆ ನೆರವಾಗಿದ್ದರು. ಮುಂದೆ ಚೆನ್ನಮ್ಮನಿಂದ ಆದ ಸೋಲಿನ ಅಪಮಾನವನ್ನು ಸಹಿಸದ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ಈಗ ಮರಾಠರು ಮತ್ತು ಇತರೆ ಸ್ಥಳೀಯರ ಸೈನ್ಯವನ್ನು ಸೇರಿಸಿ ಬೃಹತ್ ಸೈನ್ಯವನ್ನು ಕೂಡಿಕೊಂಡು 1824 ಡಿಸೆಂಬರ್ನಲ್ಲಿ ಕಿತ್ತೂರಿನ ಮೇಲೆ ಮತ್ತೆ ಯುದ್ಧಕ್ಕೆ ಬಂದನು. ಈ ಮಧ್ಯೆ ಕಿತ್ತೂರಿನ ದೇಶದ್ರೋಹಿಗಳಾದ ಮಲ್ಲಪ್ಪ ಶೆಟ್ಟಿ, ವೆಂಕಟರಾಯರು ಶತ್ರುಗಳನ್ನು ಬೆಂಬಲಿಸಿ ಕಿತ್ತೂರಿನ ಮದ್ದಿನ ಸಂಗ್ರಹಕ್ಕೆ ಎಣ್ಣೆ ಮತ್ತು ಸಗಣಿ ನೀರನ್ನು ಚೆಲ್ಲಿಬಿಟ್ಟರು. ಶತ್ರುಗಳ ಸಂಚಿಗೆ ಬಲಿಯಾಗಿ ಕಿತ್ತೂರಿನ ಅಸ್ತ್ರಗಳು ಸ್ತಬ್ಧವಾದವು. ಕೊನೆಗೆ ಹಲವಾರು ಸ್ವಾಮಿ ಭಕ್ತ ಸೈನಿಕರು ಮತ್ತು ರಾಣಿ ಚೆನ್ನಮ್ಮ ವೀರಾವೇಶದಿಂದ ಹೋರಾಡಿದರೂ ಕೂಡ ಸೋತು ಶತ್ರುಗಳ ಪಾಲಾಗಬೇಕಾಯಿತು. ರಾಣಿ ಚೆನ್ನಮ್ಮಳನ್ನು ಡಿಸೆಂಬರ್ 24, 1824ನೇ ಇಸ್ವಿಯಲ್ಲಿ ಬಂಧಿಸಿ ಬೈಲಹೊಂಗಲದಲ್ಲಿರುವಂತಹ ಸೆರೆಮನೆಗೆ ಹಾಕಲಾಯಿತು. ಆ ಸೆರೆಮನೆಯಲ್ಲಿಯೇ ರಾಣಿ ಚೆನ್ನಮ್ಮ 1829ನೇ ಇಸ್ವಿಯಲ್ಲಿ ಮರಣವನ್ನು ಹೊಂದಿದಳು. ಹೀಗೆ ಗಂಡದೆಯ ರಾಣಿ ಚೆನ್ನಮ್ಮ ಇತಿಹಾಸದಲ್ಲಿ ಅಮರಳಾದಳು. ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಪ್ರಥಮ ಮಹಿಳೆ ಚೆನ್ನಮ್ಮ. ಅವಳನ್ನು ಕರ್ನಾಟಕದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಂದೂ ಸಹ ಕರೆಯಲಾಗಿದೆ. ನಂತರ ಚಾಪ್ಲಿನ್ನನ್ನು ಕಿತ್ತೂರಿನ 300 ಬಂಡಿಗಳ ಸಂಪತ್ತನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಈ ಕರ್ನಾಟಕ ರಾಜ್ಯವನ್ನು ಸ್ವತಂತ್ರವಾಗಿ ಇರಿಸಿಕೊಳ್ಳಲು ಕಿತ್ತೂರು ರಾಜ್ಯವು ಮಾಡಿದಂಥ ಪ್ರಯತ್ನ ವಿಫಲವಾಯಿತು. ಮುಂದೆ ಕಿತ್ತೂರಿನಲ್ಲಿ ಸಂಗೊಳ್ಳಿ ರಾಯಣ್ಣನು ದಂಗೆಯನ್ನು ಮುಂದುವರಿಸಿದನು.
ತಳವಾರಿಕೆ ಮತ್ತು ಓಲೆಕಾರನಾಗಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಸಂಗೊಳ್ಳಿ ರಾಯಣ್ಣನು ರಾಣಿ ಚೆನ್ನಮ್ಮಳ ನಿಷ್ಠಾವಂತ ಸೇವಕನು, ಅಪ್ರಥಮ ವೀರನು, ರಾಣಿಯ ಬಲಗೈ ಬಂಟನು, ದೇಶಭಕ್ತನೂ ಆಗಿದ್ದನು. ರಾಣಿ ಚೆನ್ನಮ್ಮ ಸೋತು ಸೆರೆಮನೆ ಸೇರಿದ ಆನಂತರ ಚೆನ್ನಮ್ಮಳ ದತ್ತುಪುತ್ರನಾಗಿದ್ದ ಶಿವಲಿಂಗಪ್ಪನನ್ನು ಪುನಃ ಕಿತ್ತೂರಿನ ಸಿಂಹಾಸನಕ್ಕೆ ತರುವ ಉದ್ದೇಶದಿಂದ ಸಂಗೊಳ್ಳಿ ರಾಯಣ್ಣನು ಬಂಡಾಯವನ್ನು ಆರಂಭ ಮಾಡಿದನು. ಕುರುಬ ಜಾತಿಗೆ ಸೇರಿದ್ದ ರಾಯಣ್ಣನು ತನ್ನ ಮಾನ್ಯ ಭೂಮಿಯನ್ನು ಬ್ರಿಟಿಷರು ಮುಟ್ಟುಗೋಲು ಹಾಕಿಕೊಂಡಿದ್ದರಿಂದ ಕ್ರುದ್ಧನಾದನು. ಈ ಹಿನ್ನೆಲೆಯಲ್ಲಿ ರಾಯಣ್ಣನು ತನ್ನದೇ ಆದ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ಖಜಾನೆಗಳನ್ನು ಲೂಟಿ ಮಾಡುತ್ತಾ ಬಿಳಿಯರನ್ನು ಕೊಲೆ ಮಾಡಿ ಅವರ ಮನೆಗಳಿಗೆ ಬೆಂಕಿ ಇಟ್ಟನು. ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಸ್ವಾರ್ಥದಿಂದ ಬ್ರಿಟಿಷರನ್ನು ಸೇರಿಕೊಂಡವರನ್ನು ಗುಂಡಿಟ್ಟು ಕೊಲ್ಲಲಾರಂಭಿಸಿದ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಭಸ್ಮ ಮಾಡಿದ್ದ. ಗೆರಿಲ್ಲಾ ಯುದ್ಧದಲ್ಲಿ ನಿಪುಣನಾಗಿದ್ದ ಈ ರಾಯಣ್ಣನ ಮುಂದೆ ಬ್ರಿಟಿಷರು ಕಂಗಾಲಾಗಿ ಬಿಟ್ಟರು. ಹೀಗೆ ಹಲವು ತಿಂಗಳುಗಳ ಕಾಲ ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾದಂತಹ ರಾಯಣ್ಣನೊಂದಿಗೆ ನೇರ ಯುದ್ಧ ಅಸಾಧ್ಯ ಎಂದು ಅರ್ಥ ಮಾಡಿಕೊಂಡ ಬ್ರಿಟಿಷರು ಅವನ ಮಿತ್ರನಾಗಿದ್ದ ಬಾಳಪ್ಪ ರಂಗನಗೌಡರ ನೆರವಿನಿಂದ ಉಗ್ರ ಹೋರಾಟದಲ್ಲಿ ತೊಡಗಿದ್ದ ರಾಯಣ್ಣನನ್ನು ಬಂಧಿಸಿ 1830 ಇಸ್ವಿಯಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಿಬಿಟ್ರು. ಕಿತ್ತೂರಿನ ಉಪ್ಪು ತಿಂದಿರುವೆ, ಅದರ ಋಣವನ್ನು ತೀರಿಸದೆಯೇ ಸಾಯಲಾರೆ ಎಂದು ಛಲ ತೊಟ್ಟಿದ್ದ ರಾಯಣ್ಣನು ಅಡಿ ಹಿಂದೆ ಇಟ್ಟರೆ ನರಕ, ಅಡಿ ಮುಂದೆ ಇಟ್ಟರೆ ಸ್ವರ್ಗ ಎನ್ನುತ್ತಾ ತನ್ನ ಸಾಹಸವನ್ನು ಮೆರೆದಿದ್ದನು ಕಿತ್ತೂರು ರಾಜ್ಯದಲ್ಲಿ. ಚೆನ್ನಮ್ಮಳ ಮೇಲಿನ ಸ್ವಾಮಿನಿಷ್ಠೆಯಿಂದಾಗಿ ಕಿತ್ತೂರಿನ ನಾಯಕರಾಗಿದ್ದಂತಹ ಗಜಪತಿ, ಸುಸಾಯಿ ಶೆಟ್ಟಿ, ಕೊಟ್ಟಗಿ ನಾರಪ್ಪ, ಶಂಕರಣ್ಣ, ಸರ್ದಾರ್ ಗುರುಸಿದ್ದಪ್ಪ ಇನ್ನೂ ಮುಂತಾದವರು ಈ ಕಿತ್ತೂರು ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧವಾದಂತಹ ಬಂಡಾಯಗಳನ್ನು ಮುಂದುವರಿಸುತ್ತಲೇ ಇದ್ದರು. ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದರೂ ಕೂಡ ಬ್ರಿಟಿಷರು ಭಾರತದ ಇತರೆ ರಾಜ್ಯಗಳ ಹಾಗೆ ನಮ್ಮ ಕರ್ನಾಟಕವನ್ನು ವಶಪಡಿಸಿಕೊಂಡು ಬಿಟ್ಟರು. ಮುಂದೆ ನಗರ ದಂಗೆಯು ಆರಂಭವಾಯಿತು. ಮೈಸೂರಿನ 3ನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮಲೆನಾಡಿನ ಬಿದನೂರು ವಿಭಾಗದಲ್ಲಿ ಕ್ರಿಸ್ತಶಕ 1830ರಲ್ಲಿ ಆರಂಭವಾದ ರೈತರ ಬಂಡಾಯವೇ ನಗರ ದಂಗೆ ಅಥವಾ ಬಿದನೂರಿನ ದಂಗೆ ಅಥವಾ ಬೂದಿ ಬಸಪ್ಪನ ದಂಗೆ ಎಂದು ಹೆಸರಾಗಿದೆ. ನಗರ ದಂಗೆಯ ನಾಯಕನಾಗಿದ್ದ ಕುಂಸಿಯ ಸಾದರಮಲ್ಲನು ತನ್ನನ್ನು ತಾನು ಬೂದಿ ಬಸಪ್ಪ ಎಂಬ ಹೆಸರಿನಿಂದ ಕರೆದುಕೊಂಡು ನಾನು ಕೆಳದಿ ನಾಯಕರ ಸಂತತಿಗೆ ಸೇರಿದವನು ಎಂದು ಬಿದನೂರಿನ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಎಂದು ಸಾರಿಕೊಂಡು ಮಲೆನಾಡು ಭಾಗದಲ್ಲಿ ತೆರಿಗೆ ಹೆಚ್ಚಳದಿಂದ ನೊಂದಿದ್ದ ರೈತರನ್ನು ಕೂಡಿಕೊಂಡು ನನ್ನನ್ನು ಬೆಂಬಲಿಸಿದರೆ ಈ ಕಂದಾಯವನ್ನು ಮನ್ನಾ ಮಾಡುವುದಾಗಿ ರೈತರನ್ನು ನಂಬಿಸಿ ಅವರುಗಳ ಸಹಕಾರದಿಂದ ನಗರದಲ್ಲಿ ದಂಗೆಯನ್ನು ಎಬ್ಬಿಸಿದನು ಈ ಬೂದಿ ಬಸಪ್ಪ. ಈತನ ಪ್ರಭಾವದಿಂದ ನಗರ, ಹೊನ್ನಾಳಿ, ಚನ್ನಗಿರಿ, ಹೆಬ್ಬೂರು, ಸಾಮನದುರ್ಗ ಇನ್ನೂ ಮುಂತಾದ ಕಡೆ ರೈತರು ತೆರಿಗೆಯನ್ನು ಕೊಡಲು ನಿರಾಕರಿಸಿ ಹೋರಾಟವನ್ನು ಆರಂಭ ಮಾಡಿ ಬೂದಿ ಬಸಪ್ಪನನ್ನು ಬೆಂಬಲಿಸಿದರು. ಹೀಗಾಗಿ ಈ ನಗರ ದಂಗೆಯು ಸ್ವಲ್ಪ ವ್ಯಾಪಕವಾಯಿತು. ತರೀಕೆರೆಯ ಪಾಳೆಗಾರನಾಗಿದ್ದ ಸರ್ಜಾ ರಂಗಪ್ಪ ನಾಯಕ ಹಾಗೂ ಹನುಮಪ್ಪ ನಾಯಕರು ಕೂಡ ಈ ಬೂದಿ ಬಸಪ್ಪನನ್ನು ಸೇರಿಕೊಂಡರು. ಹೀಗಾಗಿ ಈ ನಗರ ದಂಗೆಯ ಕಾವು ಇನ್ನಷ್ಟು ಹೆಚ್ಚಾಯಿತು. ಹೊನ್ನಾಳಿಯು ಅವನ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಬೂದಿ ಬಸಪ್ಪನು ಕಾಮನದುರ್ಗ ಮತ್ತು ಇತರೆ ದುರ್ಗಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಬಿಟ್ಟನು. ಮೈಸೂರಿನ ಅರಸನಾಗಿದ್ದ 3ನೇ ಕೃಷ್ಣರಾಜ ಒಡೆಯರ್ ಈ ನಗರ ದಂಗೆಯನ್ನು ಅಡಗಿಸಲು ವಿಫಲರಾದರು. ಕೊನೆಗೆ ಬ್ರಿಟಿಷರ ಸಹಾಯವನ್ನು ಕೋರಲಾಯಿತು. ಬ್ರಿಟಿಷರು ಬೂದಿ ಬಸಪ್ಪನ ಬಂಡಾಯವನ್ನು ಅಡಗಿಸಿ ಬಂಡಾಯಗಾರರನ್ನು ಹಿಡಿದು ನೇಣುಗಂಬಕ್ಕೇರಿಸಿ ಈ ನಗರ ದಂಗೆಯನ್ನು ಯಶಸ್ವಿಯಾಗಿ ಮಟ್ಟ ಹಾಕಿಬಿಟ್ಟರು. ಮುಂದೆ ಕೊಡಗಿನಲ್ಲಿ ಬಂಡಾಯ ಆರಂಭವಾಯಿತು. ಕ್ರಿಸ್ತಶಕ 1834 ಇಸ್ವಿಯಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಕೊಡಗಿನ ಹಾಲೇರಿ ವಂಶಸ್ಥರಾಗಿದ್ದ ಚಿಕ್ಕವೀರ ರಾಜೇಂದ್ರನನ್ನು ಅಸಮರ್ಥತೆಯ ನೆಬವೊಡ್ಡಿ ಪದಚ್ಯುತಗೊಳಿಸಿ ಕೊಡಗು ಪ್ರಾಂತ್ಯವನ್ನು ಆಕ್ರಮಿಸಿದನು.
ಕೊಡಗಿನ ಅಪಾರ ಸಂಪತ್ತಿನ ಮೇಲೆ ಬ್ರಿಟಿಷರ ಕಣ್ಣು ಹರಿಯಿತು. ಹೀಗಾಗಿ ಕೊಡವರ ನಾಯಕರಾಗಿದ್ದಂತಹ ಸ್ವಾಮಿಯ ಪರಂಪರ, ಪುಟ್ಟಬಸಪ್ಪ, ಹುಲಿಕಡದ ನಂಜಯ್ಯ, ಜಂಗಮಸ್ವಾಮಿ ಮುಂತಾದವರು ಬ್ರಿಟಿಷರ ವಿರುದ್ಧ ಕೊಡವರನ್ನು ಹುರಿದುಂಬಿಸಿ ಸಾಕಷ್ಟು ಸೈನ್ಯವನ್ನು ಕಲೆ ಹಾಕಿ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿದರು ಕೊಡಗಿನಲ್ಲಿ. ಸ್ವಾಮಿಯ ಪರಂಪರನು ತಾನು ಕೊಡಗಿನ ಹಾಲೇರಿ ಮನೆತನದವನು ಎಂದು ಹೇಳುತ್ತಾ ರಾಜ್ಯವನ್ನು ತನಗೇ ಕೊಡಬೇಕು ಎಂದು ವಾದಿಸಿದನು. ಆದರೆ ಬ್ರಿಟಿಷರು ಅವನನ್ನು ಬಂಧಿಸಿದರು. ನಂತರ ಕಲ್ಯಾಣಸ್ವಾಮಿ ದಂಗೆಯೆದ್ದು ಹಲವಾರು ಸರ್ಕಾರಿ ಅಧಿಕಾರಿಗಳನ್ನು ಕೊಂದು ಬ್ರಿಟಿಷರ ಖಜಾನೆಗಳನ್ನು ಲೂಟಿ ಮಾಡಿದನು. ಬಂಟ್ವಾಳ, ಮಂಗಳೂರು, ಪುತ್ತೂರು, ಸುಳ್ಯ ಮತ್ತು ಕಾಸರಗೋಡುಗಳಲ್ಲಿ ದಂಗೆಗಳಾಗಿ ಅಲ್ಲಿನ ಖಜಾನೆಗಳನ್ನು ಲೂಟಿ ಮಾಡಲಾಯಿತು. ಬ್ರಿಟಿಷ್ ಕಲೆಕ್ಟರ್ಗಳು ಮಂಗಳೂರಿನಿಂದ ಹೊನ್ನಾವರಕ್ಕೆ ಓಡಿ ಹೋಗಿ ಅಲ್ಲಿ ಆಶ್ರಯವನ್ನು ಪಡೆದುಕೊಂಡರು. ನಂತರ ಬ್ರಿಟಿಷರು ಕೊಡಗಿನ ದಿವಾನರಾಗಿದ್ದ ಬೋಪಣ್ಣ ಪುನ್ನಪ್ಪರ ನೆರವಿನಿಂದ ಈ ಬಂಡಾಯಗಾರರನ್ನು ಸೋಲಿಸಿ ಬೇಯ್ತೂರಿನಲ್ಲಿ ಅವರನ್ನು ಬಂಧಿಸಿದರು. ಮುಂದೆ ದೇಶದ್ರೋಹಿಗಳ ನೆರವಿನಿಂದ ಪುಟ್ಟಬಸಪ್ಪನನ್ನು ಕೂಡ ಬಂಧಿಸಿ ಮಂಗಳೂರಿನಲ್ಲಿ ನೇಣು ಹಾಕಲಾಯಿತು. ಆನಂತರ ಬಂಗಾಡಿ ರಾಜ್ಕುಮಾರ, ಗುಡ್ಡೆಮನೆ ಅಪ್ಪಯ್ಯ, ಹುಲಿಕಡದ ನಂಜಯ್ಯ, ರಾಮಯ್ಯಗೌಡ ಮತ್ತು ವೀರಣ್ಣ ಬಂಟರು ಮುಂತಾದವರು ಬಂಡಾಯವನ್ನು ಮುಂದುವರಿಸಿ ಬ್ರಿಟಿಷರಿಗೆ ಸದಾ ತಲೆನೋವಾಗಿಯೇ ಪರಿಣಮಿಸಿದ್ದರು. ಮುಂದೆ ಬೆಳಗುತ್ತಿಯಲ್ಲಿ ಬಂಡಾಯವು ಆರಂಭವಾಯಿತು. ತಿಮ್ಮಪ್ಪ ನಾಯಕ ಮತ್ತು ಮರಿಯಪ್ಪ ನಾಯಕರು ಬೆಳಗುತ್ತಿಯಲ್ಲಿ ಬ್ರಿಟಿಷರು ಮತ್ತು ಮೈಸೂರಿನ ರಾಜರ ತೆರಿಗೆ ನೀತಿಯ ವಿರುದ್ಧ ಬಂಡಾಯವನ್ನು ಆರಂಭ ಮಾಡಿದರು. ಆದರೆ ಬ್ರಿಟಿಷ್ ಮತ್ತು ಮೈಸೂರಿನ ಸೈನ್ಯಗಳು ಈ ಬಂಡಾಯವನ್ನು ಯಶಸ್ವಿಯಾಗಿ ಅಡಗಿಸಿಬಿಟ್ಟವು. ಆನಂತರ ನಿಪ್ಪಾಣಿಯಲ್ಲಿ ದಂಗೆ ಕಾಣಿಸಿಕೊಂಡಿತ್ತು. 1841ರಲ್ಲಿ ನಿಪ್ಪಾಣಿಯಲ್ಲಿ ದಂಗೆಯು ಜರುಗಿತು. ರಘುನಾಥ ರಾವ್ ಎನ್ನುವವನು ಈ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡು 300 ಮಂದಿ ಅರಬ್ ಸೈನಿಕರ ಸಹಾಯದಿಂದ ನಿಪ್ಪಾಣಿ ಕೋಟೆಯನ್ನು ವಶಪಡಿಸಿಕೊಂಡು ಬ್ರಿಟಿಷ್ ಅಧಿಕಾರಿಗಳನ್ನು ಅಲ್ಲಿಂದ ನಿರ್ಗಮಿಸುವಂತೆ ಮಾಡಿದನು. ಆದರೆ ತಮ್ಮ ಎಂದಿನ ಕುತಂತ್ರದ ನೀತಿಯನ್ನು ಅಳವಡಿಸಿಕೊಂಡಂಥ ಬ್ರಿಟಿಷ್ ಸೇನೆ 1841ರ ಫೆಬ್ರವರಿ 20ರಂದು ನಿಪ್ಪಾಣಿ ಕೋಟೆಯನ್ನು ಆಕ್ರಮಿಸಿಕೊಂಡು ಈ ನಿಪ್ಪಾಣಿ ದಂಗೆಯನ್ನು ಅಡಗಿಸಿಬಿಟ್ಟಿತ್ತು. ಮುಂದೆ ಬದಾಮಿಯಲ್ಲಿ ದಂಗೆಯು ಆರಂಭವಾಯಿತು. ಸತಾರಾದ ಛತ್ರಪತಿಯ ಅಧಿಕಾರಿಯಾಗಿದ್ದ ನರಸಿಂಗ ದತ್ತಾತ್ರೇಯ ಪೆಟ್ಕಾರ್ ಬದಾಮಿಯಲ್ಲಿ 1841ನೇ ಇಸ್ವಿಯಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಬಂಡಾಯವನ್ನು ಆರಂಭ ಮಾಡಿದರು. ಒಂದು ಕಣ್ಣು ಇಲ್ಲದ ಈ ನರಸಿಂಗ ದತ್ತಾತ್ರೇಯ ಪೆಟ್ಕಾರ್ 1,000 ಮಂದಿ ಯೋಧರ ಪಡೆಯನ್ನು ಕಟ್ಟಿ ಬದಾಮಿ ಕೋಟೆಯನ್ನು ವಶಪಡಿಸಿಕೊಂಡು ಸತಾರ ರಾಜನ ಧ್ವಜವನ್ನು ಅಲ್ಲಿ ಹಾರಿಸಿದನು. ಇದರಿಂದ ಕ್ರೋಧಗೊಂಡಂಥ ಬ್ರಿಟಿಷರು ಈ ನರಸಿಂಗ ದತ್ತಾತ್ರೇಯ ಪೆಟ್ಕಾರ್ನನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಿ ಬದಾಮಿಯ ದಂಗೆಯನ್ನು ಕೂಡ ಅಡಗಿಸಿಬಿಟ್ಟರು. ಮುಂದೆ ಸೂಪಾದಲ್ಲಿ ದಂಗೆ ಆರಂಭವಾಯಿತು. ಗೋವಾದಲ್ಲಿ ಸೆರೆಯಲ್ಲಿದ್ದ ನಾನಾ, ಬಾಬಾ ಮತ್ತು ಹನುಮಂತ ಎನ್ನುವವರು ಬ್ರಿಟಿಷರ ವಿರುದ್ಧ ಸೂಪಾದಲ್ಲಿ ಬಂಡಾಯವನ್ನು ಆರಂಭ ಮಾಡಿದರು. ಅವರು ಮೂಲತಃ ರತ್ನಗಿರಿ ಜಿಲ್ಲೆಯ ಸಾಮಂತ ವರ್ಗಕ್ಕೆ ಸೇರಿದವರಾಗಿದ್ದರು. ಗೋವಾದ ಸೆರೆಮನೆಯಿಂದ ತಪ್ಪಿಸಿಕೊಂಡು ಸೂಪಾಕ್ಕೆ ಬಂದು ಅಲ್ಲಿ ರಘೋಬ, ಚಿಂತೋಬ, ಕಾಂತಾ ಫಡ್ನವೀಸರನ್ನು ಸೇರಿಕೊಂಡು ಬಂಡಾಯದ ಧ್ವಜವನ್ನು ಹಾರಿಸಿದರು. ಈ ಸಮಯದಲ್ಲಿ ಬಂಡಾಯಗಾರರು ಪೊಲೀಸ್ ಠಾಣೆಗಳನ್ನು ಮತ್ತು ಸುಂಕದ ಕಟ್ಟೆಗಳನ್ನು ಸುಟ್ಟು ಹಾಕಿದ್ದರು. ಆದರೆ ಬಾಂಬೆಯಿಂದ ಶೀಘ್ರವಾಗಿ ಸೂಪಾಗೆ ಬಂದಂಥ ಕ್ಯಾಪ್ಟನ್ ಸ್ಕಿಡರ್ ನೇತೃತ್ವದ ಬ್ರಿಟಿಷ್ ಸೇನೆಯು ಬಂಡಾಯಗಾರರನ್ನು ಸದೆಬಡಿದು ಗೋವಾಕ್ಕೆ ಓಡಿಸಿಬಿಟ್ಟಿತ್ತು. ಹೀಗೆ ಈ ಸೂಪಾದ ಬಂಡಾಯವನ್ನು ಕೂಡ ಹತ್ತಿಕ್ಕಲಾಯಿತು. ಈಗ ನೋಡೋಣ, 1857ರಲ್ಲಿ ಭಾರತದ ಮಟ್ಟದಲ್ಲಿ ಜರುಗಿದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಜರುಗಿದಂತಹ ಸಶಸ್ತ್ರ ಬಂಡಾಯಗಳನ್ನು ಕುರಿತು. 1857ರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಕರ್ನಾಟಕದಿಂದ ಬಹಳ ದೂರದಲ್ಲಿ
ಉತ್ತರ ಭಾರತದಲ್ಲಿ ಕೇಂದ್ರೀಕೃತವಾಗಿದ್ದರೂ ಕೂಡ ಅದು ಕರ್ನಾಟಕದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರಿ ಇಲ್ಲಿಯೂ ಅಂದರೆ ಈ ಕರ್ನಾಟಕದಲ್ಲಿಯೂ ಕೂಡ ಬ್ರಿಟಿಷ್ ವಿರೋಧಿ ಬಂಡಾಯಗಳು ಆರಂಭವಾಗುವಂತೆ ಪ್ರಚೋದಿಸಿತು. 1857ರ ಕ್ಲಿಷ್ಟಕರ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಹೆಚ್ಚಿನ ಗಮನವನ್ನು ಉತ್ತರ ಭಾರತದಲ್ಲಿ ಕೇಂದ್ರೀಕರಿಸಿದರು. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಸೈನ್ಯದ ಪ್ರಮಾಣವೂ ಕೂಡ ಕಡಿಮೆ ಇತ್ತು. ಇಂತಹ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡ ಕರ್ನಾಟಕದ ಹಲವಾರು ರಾಜರು, ಮಾಂಡಲಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಈ ಸಮಯದಲ್ಲಿ ಜರುಗಿದಂತಹ ಪ್ರಮುಖ ಹೋರಾಟಗಳೆಂದರೆ ಮೊದಲನೇದಾಗಿ ಹಲಗಲಿಯ ಬೇಡರ ಹೋರಾಟ. 1857ರ ಸಿಪಾಯಿ ದಂಗೆಯ ಹಿನ್ನೆಲೆಯಲ್ಲಿ ಬ್ರಿಟಿಷರು ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಜಾರಿ ಮಾಡಿ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದಲು ಲೈಸೆನ್ಸನ್ನು ಕಡ್ಡಾಯ ಮಾಡಿದರು. ಅದರಂತೆ ಬಿಜಾಪುರ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿದ್ದ ಹಲಗಲಿಯ ಬೇಡರನ್ನು ಲೈಸೆನ್ಸ್ ಇಲ್ಲದ ಶಸ್ತ್ರಾಸ್ತ್ರಗಳನ್ನು ತಮಗೆ ಒಪ್ಪಿಸುವಂತೆ ಬ್ರಿಟಿಷರು ಕೇಳಿದರು. ಆದರೆ 500 ಮಂದಿ ಇದ್ದಂತಹ ಈ ಬೇಡರು ಶಸ್ತ್ರಾಸ್ತ್ರಗಳನ್ನು ಹೊಂದುವುದು ನಮ್ಮ ಧಾರ್ಮಿಕ ಕರ್ತವ್ಯವೆಂದು, ಅದು ನಮ್ಮ ಅಜನ್ಮಸಿದ್ಧ ಹಕ್ಕು ಎಂದು ಬ್ರಿಟಿಷರ ಈ ಮನವಿಯನ್ನು ತಿರಸ್ಕರಿಸಿಬಿಟ್ಟರು. ಈ ಶಸ್ತ್ರಾಸ್ತ್ರ ಕಾಯ್ದೆಯಂತೆ ಬೇಡರ ಬಳಿಯಿದ್ದ ಅಸ್ತ್ರಗಳನ್ನು ಕಸಿದುಕೊಂಡು ಬೇಡರನ್ನು ನಿರಾಯುಧರನ್ನಾಗಿ ಮಾಡುವುದು ಬ್ರಿಟಿಷರ ಉದ್ದೇಶವಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಿಜಾಪುರದ ಜಿಲ್ಲಾಧಿಕಾರಿ ಕೃಷ್ಣರಾಯನು ಆಯುಧಗಳನ್ನು ಹೊಂದಬಾರದು ಎಂದು ಬೇಡರಿಗೆ ತಿಳಿಸಿದನು. ಧೈರ್ಯ, ಸಾಹಸ ಮತ್ತು ನಿಷ್ಠೆಗೆ ಹೆಸರಾಗಿದ್ದ ಈ ಬೇಡರು ಶಸ್ತ್ರಾಸ್ತ್ರಗಳನ್ನು ಪೂಜೆ ಮಾಡುತ್ತಿದ್ದರು. ಅವು ಅವರಿಗೆ ಪವಿತ್ರವಾಗಿದ್ದವು. ಹಾಗಾಗಿ ಈ ಬೇಡರು ಈ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ನಿರಾಕರಿಸಿದರು. ಹೀಗಾಗಿ 1857ರ ನವೆಂಬರ್ 27ನೇ ತಾರೀಕು ಬ್ರಿಟಿಷ್ ಲೆಫ್ಟಿನೆಂಟ್ ಕರ್ನಲ್ ಸೆಟನ್ಕರ್ ಮತ್ತು ಮಾಲ್ಕಮ್ ಶಸ್ತ್ರಾಸ್ತ್ರಗಳನ್ನು ತಮಗೆ ಒಪ್ಪಿಸುವಂತೆ ಬೇಡರಿಗೆ ಆದೇಶಿಸಿ ಹಲಗಲಿಯ ಬೇಡರ ಗುಡಿಸಲುಗಳ ಮೇಲೆ ಕುದುರೆಗಳೊಂದಿಗೆ ದಾಳಿಯನ್ನು ಮಾಡಿದರು. ಹೀಗೆ ದಾಳಿ ಮಾಡಿದರೂ ಕೂಡ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಲು ಬೇಡರು ಮತ್ತೊಮ್ಮೆ ತಿರಸ್ಕರಿಸಿದರು. ಮುಂದೆ ಬಾಲಾಜಿ ನಿಂಬಾಳ್ಕರ್ ಎನ್ನುವವನಿಂದ ಸಂಘಟಿಸಲ್ಪಟ್ಟ 500 ಮಂದಿ ಬೇಡರು ಜಡಗ್ಯ ಮತ್ತು ಬಾಳ್ಯ ಎಂಬ ನಾಯಕರ ಮುಖಂಡತ್ವದಲ್ಲಿ ವೀರಾವೇಶದಿಂದ ಈ ಬ್ರಿಟಿಷರು ಮತ್ತು ಅವರ ಶಸ್ತ್ರಾಸ್ತ್ರ ಕಾಯ್ದೆ ವಿರುದ್ಧವಾಗಿ ಕಾದಾಟವನ್ನು ಆರಂಭ ಮಾಡಿದರು. ಸರ್ವ ತ್ಯಾಗಕ್ಕೂ ಸಿದ್ಧರಾಗಿದ್ದ ಈ ಬೇಡರನ್ನು ಸೋಲಿಸುವುದು ಬ್ರಿಟಿಷರಿಗೆ ಬಹಳ ಕಷ್ಟವಾಯಿತು. ಈ ನಿಟ್ಟಿನಲ್ಲಿ ಕರ್ನಲ್ ಸೆಟನ್ಕರ್ ಇಡೀ ಹಳ್ಳಿಗೆ ಬೆಂಕಿ ಹಚ್ಚಿದನು. 100 ಬೇಡರು ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರು. ಕೆಲವರು ಪಕ್ಕದ ಅರಣ್ಯಕ್ಕೆ ಓಡಿ ಹೋದರು. ಬಹುತೇಕ ಬೇಡರು ಸಜೀವವಾಗಿ ದಹನವಾಗಿ ಬಿಟ್ಟರು. ಆದರೆ ಯಾರೊಬ್ಬರೂ ಕೂಡ ಸೋತು ಶರಣಾಗಲಿಲ್ಲ. MV ಕೃಷ್ಣರಾವ್ ಬರೆದ ಹಾಗೆ 1857ರಲ್ಲಿ ಹುಟ್ಟಿಕೊಂಡ ರಾಷ್ಟ್ರೀಯ ವಿಪ್ಲವದ ಅಗ್ನಿಯಲ್ಲಿ ಭಾರತೀಯರು ಪ್ರಕಟಿಸಿದ ವೀರ ಸಾಹಸಗಳಿಗೆ, ಪ್ರಾಣಾಂತಿಕ ಘಟನೆಗಳಿಗೆ ಹಾಗೂ ತ್ಯಾಗ ಬಲಿದಾನಗಳಿಗೆ ಅಸಂಖ್ಯಾತ ನಿದರ್ಶನಗಳು ಇದ್ದಾವೆ. ಆದರೆ ಒಂದು ಊರಿನ ಸಮಸ್ತ ಜನಸಮುದಾಯವು ಭಾರತದ ಸ್ವಾತಂತ್ರ್ಯ ಬಲಿಪೀಠದ ಮುಂದೆ ಧಗಧಗಿಸುವ ಅಗ್ನಿ ಜ್ವಾಲೆಯಲ್ಲಿ ಬೆಂದು ಹುತಾತ್ಮರಾದಂತಹ ದೃಷ್ಟಾಂತ ದೊರೆಯುವುದು ಈ ಕನ್ನಡ ನಾಡಿನಲ್ಲಿ ಮಾತ್ರ ಎಂದು ಹೇಳಿದ್ದಾರೆ. ಹಲಗಲಿಯ ಬೇಡರ ದಂಗೆಯಲ್ಲಿ ಸುಮಾರು 290 ಮಂದಿ ಬಂಧಿಯಾದರೆ 19 ಮಂದಿಯನ್ನು ಗಲ್ಲಿ ಶಿಕ್ಷೆಯನ್ನು ನೀಡಿ ಕೊಲ್ಲಲಾಯಿತು. ಬಾಳ್ಯ, ಜಡಗ್ಯ, ಬಾಬಾಜಿ ನಿಂಬಾಳ್ಕರ್ ಮುಂತಾದಂಥ ಬೇಡ ನಾಯಕರನ್ನು ಕೂಡ ಗಲ್ಲಿಗೇರಿಸಿ ಕೊಲ್ಲಿಸಿ ಈ ಹಲಗಲಿಯ ಬೇಡರ ದಂಗೆಯನ್ನು ಹತ್ತಿಕ್ಕಲಾಯಿತು. ಮುಂದೆ ಸುರಪುರದಲ್ಲಿ ದಂಗೆ ಕಾಣಿಸಿಕೊಂಡಿತ್ತು. ಇವತ್ತಿನ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ಇಟ್ಟುಕೊಳ್ಳಬೇಕು ಎನ್ನುವ ಬ್ರಿಟಿಷರ ಸಲಹೆಯನ್ನು ನಿರಾಕರಿಸಿ ಆ ಬ್ರಿಟಿಷರ ವಿರುದ್ಧವಾಗಿ ಬಂಡಾಯವನ್ನು ಆರಂಭ ಮಾಡಿದನು. ಈತನು ಪೇಶ್ವೆ ನಾನಾ ಸಾಹೇಬ್
ಜಮಖಂಡಿಯ ದೊರೆ ಪಟವರ್ಧನ್, ಮಳಖೇಡದ ಜಮೀನ್ದಾರ ಜಂಬಗಿಯ ದೇಶ್ಮುಖ್, ಬಸಪ್ಪ, ಲಿಂಗಪ್ಪ ಇವರನ್ನು ಸೇರಿಸಿಕೊಂಡು ಹಲವಾರು ನಾಯಕರ ಬೆಂಬಲವನ್ನು ಪಡೆದುಕೊಂಡಿದ್ದನು. ಜೊತೆಗೆ ಹೈದರಾಬಾದಿನ ಅರಬ್ ಸೈನಿಕರ ನೆರವನ್ನು ಪಡೆಯಲು ನಿರ್ಧರಿಸಿದ್ದನು ಈ ರಾಜ ವೆಂಕಟಪ್ಪ ನಾಯಕ. ಮುಂದೆ ವೆಂಕಟಪ್ಪನು ಸುರಪುರದ ಕೋಟೆಯನ್ನು ಮುತ್ತಿದನು. ಈ ಘೋರ ಕದನದಲ್ಲಿ ಅಪಾರವಾದ ಹಾನಿ ಉಂಟಾಯಿತು. ಇಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ನ್ಯೂಬೆರಿಯನ್ನು ಕೊಂದು ಹಾಕಲಾಯಿತು. ಆದರೆ ಕ್ಯಾಪ್ಟನ್ ವಿಂಡ್ಹ್ಯಾಮ್ ಸುರಪುರವನ್ನು 1858ರಲ್ಲಿ ಆಕ್ರಮಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು. ಈ ದಂಗೆಯಲ್ಲಿ 500 ಮಂದಿ ಹತರಾದರೂ ದೇಶದ್ರೋಹಿ ಭೀಮರಾಯ ಈ ಬ್ರಿಟಿಷರಿಗೆ ನೆರವಾಗಿದ್ದರಿಂದ ಸುರಪುರದ ಕೋಟೆಯು ಬ್ರಿಟಿಷರ ವಶವಾಗಿ ಬಿಟ್ಟಿತ್ತು. ಅಂದರೆ ಹೈದರಾಬಾದಿನ ನಿಜಾಮ ಸಾಲಾರ್ ಜಂಗ್ ಆಶ್ರಯವನ್ನು ಕೋರಿ ತನ್ನ ಬಳಿಗೆ ಬಂದ ವೆಂಕಟಪ್ಪ ನಾಯಕನನ್ನು ಅವನ ಸಂಬಂಧಿಯಾಗಿದ್ದ ಭೀಮರಾಯನ ಸಹಾಯದಿಂದ ಬಂಧಿಸಿ ಬ್ರಿಟಿಷರಿಗೆ ಒಪ್ಪಿಸಿಬಿಟ್ಟನು. ಬ್ರಿಟಿಷರು ಅವನಿಗೆ ಸಜೀವ ಜೈಲು ಶಿಕ್ಷೆಯನ್ನು ವಿಧಿಸಿದರು. ಆದರೆ ಸ್ವಾಭಿಮಾನಿಯಾಗಿದ್ದ ವೆಂಕಟಪ್ಪ ನಾಯಕನು ಬ್ರಿಟಿಷರಿಂದ ಅಪಮಾನವನ್ನು ಅನುಭವಿಸಿ ಸಾಯುವುದಕ್ಕಿಂತ ತಾನೇ ಸಾಯುವುದು ಮೇಲೆಂದು ಬಗೆದು ಗುಂಡು ಹಾರಿಸಿಕೊಂಡು ವೀರಮರಣವನ್ನು ಹೊಂದಿದನು. ಬೇಡ ನಾಯಕರ ಸ್ವಾಮಿನಿಷ್ಠೆ, ಸ್ವಾಭಿಮಾನ ಮತ್ತು ತ್ಯಾಗಗಳು ಇಡೀ ನಾಡಿಗೆ ಕೀರ್ತಿಯನ್ನು ತಂದಿವೆ. ವೆಂಕಟಪ್ಪ ಒಬ್ಬ ದಿಟ್ಟೆದೆಯ ಹೋರಾಟಗಾರ. ಆತ ದಕ್ಷಿಣ ಭಾರತದ ರಾಜರು ಹಾಗೂ ಪಾಳೆಗಾರರನ್ನೆಲ್ಲರನ್ನೂ ಕೂಡ ಬ್ರಿಟಿಷರ ವಿರುದ್ಧ ಸಂಘಟಿಸಿ ಬ್ರಿಟಿಷ್ ಪ್ರಭುತ್ವವನ್ನು ಅಂತ್ಯಗೊಳಿಸಬೇಕು ಎನ್ನುವ ಛಲವನ್ನು ಹೊಂದಿದ್ದನು. ಆದರೆ ಆ ಛಲ ಹೀಗೆ ವೈಫಲ್ಯತೆಯಲ್ಲಿ ಮುಕ್ತಾಯವಾಯಿತು. ಮುಂದೆ ನರಗುಂದದಲ್ಲಿ ದಂಗೆ ಆರಂಭವಾಯಿತು. 1857ನೇ ಇಸ್ವಿಯಲ್ಲಿ ಪುತ್ರ ಸಂತಾನವಿಲ್ಲದ ನರಗುಂದದ ಬಾಬಾ ಸಾಹೇಬ್ ಭಾಸ್ಕರ್ ರಾವ್ ದತ್ತು ಪುತ್ರನನ್ನು ತೆಗೆದುಕೊಳ್ಳಲು ಬ್ರಿಟಿಷರಿಗೆ ಅನುಮತಿ ನೀಡಲು ಪತ್ರವನ್ನು ಬರೆದನು. ಬ್ರಿಟಿಷರು ಇವನಿಗೆ ಅನುಮತಿಯನ್ನು ನಿರಾಕರಿಸಿದರು. ಹೀಗಾಗಿ ಬಾಬಾ ಸಾಹೇಬ್ ಬ್ರಿಟಿಷರ ಈ ನೀತಿಯನ್ನು ವಿರೋಧಿಸಿ ಬಂಡಾಯವನ್ನು ಆರಂಭ ಮಾಡಿದನು. ಬಾಬಾನು ಮರಾಠರ ಪೇಶ್ವೆ ನಾನಾ ಸಾಹೇಬ್ನೊಂದಿಗೆ ಪತ್ರ ವ್ಯವಹಾರವನ್ನು ನಡೆಸಿದನು. ಬ್ರಿಟಿಷರು ಅವನ ಆಯುಧಗಳನ್ನು ತಮಗೆ ಒಪ್ಪಿಸುವಂತೆ ಕೇಳಿ ವಿಫಲವಾಗಿ ತಾವೇ ಅವನ್ನು ಹೊಂದಲು ಬಂದಾಗ ಅವುಗಳನ್ನು ಬೇರೆಡೆಗೆ ವರ್ಗಾಯಿಸಿದನು ಬಾಬಾ ಸಾಹೇಬ್ ಭಾಸ್ಕರ್ ರಾವ್. ಹೆಮ್ಮಿಗೆಯ ಕೆಂಚನಗೌಡ, ಮುಂಡರಗಿಯ ಭೀಮರಾಯ, ಆನೆಗುಂದಿಯ ಶ್ರೀರಂಗರಾಯ, ಕೊಪ್ಪಳ, ಡಂಬಳ ಮತ್ತು ಸೊರಟೂರು ದೇಸಾಯಿಗಳು ಇವನಿಗೆ ಬೆಂಬಲಿಗರಾಗಿ ನಿಂತಿದ್ದರು. ಹೀಗಾಗಿ ಬ್ರಿಟಿಷರ ವಿರುದ್ಧ ನರಗುಂದದಲ್ಲಿ ಒಂದು ದೊಡ್ಡ ಬಂಡಾಯವೇ ಆರಂಭವಾಗಿತ್ತು. ಈ ದಂಗೆಯನ್ನು ಅಡಗಿಸಲು ಬಂದಂಥ ಬ್ರಿಟಿಷರ ಮ್ಯಾನ್ಷನ್ ಎಂಬ ಅಧಿಕಾರಿಯು ಕೊಲೆಯಾಗ್ಬಿಟ್ಟನು. ಕೊನೆಗೆ ಕೃಷ್ಣಾಜಿ ಪಂಥ, ಬನಿಯಾ ಬಾಪು ಎಂಬ ದೇಶದ್ರೋಹಿಗಳಿಂದ ಸೆರೆಯಾದಂತಹ ಭಾಸ್ಕರ್ ರಾವ್ನನ್ನು ಬಂಧಿಸಿ ಬ್ರಿಟಿಷರು ಬೆಳಗಾವಿಯಲ್ಲಿ 1858ನೇ ಇಸ್ವಿ ಜೂನ್ ತಿಂಗಳ 12ನೇ ತಾರೀಕು ಗಲ್ಲಿಗೇರಿಸಿದರು. ಮಾಲ್ಕಮ್ನು ನರಗುಂದವನ್ನು ವಶಪಡಿಸಿಕೊಂಡನು. ನಿರ್ಗತಿಕರಾದಂಥ ಬಾಬಾ ಸಾಹೇಬ್ ಭಾಸ್ಕರ್ ಅವನ ತಾಯಿ ಯಮುನಾಬಾಯಿ, ಪತ್ನಿ ಸಾವಿತ್ರಮ್ಮ ಮಲಪ್ರಭಾ ನದಿಯಲ್ಲಿ ಮುಳುಗಿ ಪ್ರಾಣವನ್ನು ಬಿಟ್ಟರು. ಹೀಗೆ ನರಗುಂದದ ಬಂಡಾಯವನ್ನು ಮುಕ್ತಾಯ ಮಾಡಲಾಗಿತ್ತು. ಮುಂದೆ ಮುಂಡರಗಿಯಲ್ಲಿ ಬಂಡಾಯ ಆರಂಭವಾಯಿತು. ಮುಂಡರಗಿಯ ಭೀಮರಾಯನು ಅಲ್ಲಿನ ನಾಡಗೌಡ ರಂಗರಾಯನ ಮಗನಾಗಿದ್ದು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪಡೆದಿದ್ದು ಹರಪನಹಳ್ಳಿ ಮತ್ತು ಬಳ್ಳಾರಿಗಳಲ್ಲಿ ಬ್ರಿಟಿಷರ ಸರ್ಕಾರದಲ್ಲಿ ತಹಸೀಲ್ದಾರನಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸಿದ್ಧನಾಗಿದ್ದನು. ಆದರೆ ಬ್ರಿಟಿಷರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡುತ್ತಿದ್ದಂಥ ಮೋಸದ ನೀತಿಯಿಂದ ಬೇಸತ್ತು ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಬ್ರಿಟಿಷರ ವಿರುದ್ಧ ಬಂಡಾಯವನ್ನು ಹೂಡಿದನು ಈ ಮುಂಡರಗಿಯ ಭೀಮರಾಯ. ಮುಂಡರಗಿಯ ಭೀಮರಾಯನಿಗೆ ಕೊಪ್ಪಳದ ವೀರಣ್ಣಗೌಡ, ಸೊರಟೂರಿನ ದೇಸಾಯಿಗಳು, ಡಂಬಳದ ದೇಶ್ಮುಖರು ಬೆಂಬಲವನ್ನು ನೀಡಿದ್ದರು. ಮುಂಡರಗಿಯ ಭೀಮರಾಯನು ಹೆಮ್ಮಿಗೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡು ಡಂಬಳ ಮತ್ತು ಗದಗ್ನಲ್ಲಿದ್ದ ಬ್ರಿಟಿಷರ ಖಜಾನೆಗಳನ್ನು ಲೂಟಿ ಮಾಡಿ ಕೊಪ್ಪಳಕ್ಕೆ ಬಂದನು. ಕೊಪ್ಪಳದ ಕೋಟೆಯೂ ಕೂಡ ಈ ಭೀಮರಾಯನ ವಶವಾಯಿತು. ಆದರೆ
ಕೊಪ್ಪಳದ ಕದನದಲ್ಲಿ ಬ್ರಿಟಿಷರಿಂದ ಸೋತು ಅಂತಿಮವಾಗಿ ತನಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡನು. ಇಲ್ಲಿ ಸೆರೆಸಿಕ್ಕಂತಹ 150 ಮಂದಿಯ ಪೈಕಿ 75 ಮಂದಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಭೀಮರಾಯ 1857ರ ಕ್ರಾಂತಿಯ ವೀರರನ್ನು ಸಂಪರ್ಕಿಸಿದ್ದನು. ಅವನು ಸಂಸ್ಥಾನಿಕನಲ್ಲದಿದ್ದರೂ ಕೂಡ ಸ್ವಸಾಮರ್ಥ್ಯದಿಂದ ಬ್ರಿಟಿಷರನ್ನು ಎದುರು ಹಾಕಿಕೊಂಡಂತಹ ವೀರ ದೇಶಾಭಿಮಾನಿ ಈ ಮುಂಡರಗಿಯ ಭೀಮರಾಯ್ ಆಗಿದ್ದಾನೆ. ಹೀಗೆ ಕರ್ನಾಟಕದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರಿಂದ ಆರಂಭವಾಗಿದ್ದ ಬ್ರಿಟಿಷ್ ವಿರೋಧಿ ಸಶಸ್ತ್ರ ಬಂಡಾಯಗಳು ಸಂಪೂರ್ಣವಾಗಿ ವಿಫಲವಾದವು. ಆದರೂ ಕೂಡ ಈ ಬಂಡಾಯಗಳು ಕನ್ನಡಿಗರು ಮೆರೆದಂತಹ ಧೈರ್ಯ, ಕನ್ನಡಿಗರು ಮೆರೆದಂತಹ ಸಾಹಸ, ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ದೇಶಭಕ್ತಿ, ಕನ್ನಡಿಗರ ನಿಷ್ಠೆ, ತ್ಯಾಗ ಮತ್ತು ಬಲಿದಾನಗಳ ಸಂಕೇತವಾಗಿ ಮುಂದಿನ ರಾಷ್ಟ್ರೀಯ ಚಳುವಳಿಗೆ ಸ್ಫೂರ್ತಿಯಾಯಿತು. ಹೀಗೆ 1769ರಿಂದ 1885ರವರೆಗೆ ನಮ್ಮ ಕರ್ನಾಟಕದ ಭೂಭಾಗದಲ್ಲಿ ಜರುಗಿದಂತಹ ಈ ಸಶಸ್ತ್ರ ಬಂಡಾಯಗಳನ್ನು ಕುರಿತು ಇದುವರೆಗೂ ಕೂಡ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೇ ಹಾಗೂ ಇತಿಹಾಸಜ್ಞರೇ, ಈ ವಿಚಾರದಲ್ಲಿ ನಿಮಗೇನಾದರೂ ಗೊಂದಲಗಳಿದ್ದರೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಾನು ಇಲ್ಲಿ ನನ್ನ ಮೊಬೈಲ್ ನಂಬರನ್ನು ಹಾಗೆ ನನ್ನ ಇಮೇಲ್ ಅಡ್ರೆಸ್ಸನ್ನು ಕೂಡ ನೀಡಿದ್ದೇನೆ. ದಯಮಾಡಿ ನನ್ನನ್ನು ಸಂಪರ್ಕಿಸಿದರೆ ಇದಕ್ಕೆ ಬೇಕಾದಂಥ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದೆಲ್ಲವೂ ಸೇರಿ ಕರ್ನಾಟಕದಲ್ಲಿ ಜರುಗಿದಂತಹ ಸಶಸ್ತ್ರ ಬಂಡಾಯಗಳು ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀಡಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಒನ್ ಆಲ್.